ನೋಡೋಣ. ಫಸ್ಟ್ ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದ್ದಾರೆ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಫಸ್ಟ್ ಎಣ್ಣೆ ಕಾಯಿಲಿ ಸ್ವಲ್ಪ. ಕಾಯಿದ್ಮೇಲೆ ಮಟನ್ ನೋಡಿ 3 kg ಇದೆ. ಹೌದಾ, ಮಟನ್ 3 kg ಇದೆ. ಈಗ ಮಟನ್ ಹಾಕಿ ಫ್ರೈ ಮಾಡ್ತಾರೆ. ಸ್ವಲ್ಪ ಎಣ್ಣೆ ಕಾಯಿದ್ಮೇಲೆ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಮಟನ್. 3 kg ಮಟನ್ ತಗೊಂಡಿದ್ದಾರೆ. ಈಗ ಹಾಕ್ತಾ ಇದ್ದಾರೆ ಮಟನ್ ನ ಕುಕ್ಕರಿಗೆ. ನೋಡಿ ಕಾಯ್ದಿದೆ ಎಣ್ಣೆ. ಈಗ ಇದಾಯ್ತು. ಸ್ವಲ್ಪ ಇದು ಫ್ರೈ ಮಾಡ್ಬೇಕಾ? ಸೌತೆ ತಕ್ಷಣ ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಹಾಕಿ ಫ್ರೈ ಮಾಡ್ಬೇಕು. ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಿ. ಬನ್ನಿ, ಅದು ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. 3 kg ಮಟನ್ನಿಗೆ 1/4 kg ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಆಯಿಲ್ ಮತ್ತೆ ಈ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿ ರೋಸ್ಟ್ ಮಾಡಿ ಆಮೇಲೆ ಆರಿದ್ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 3 kg ಮಟನ್ನಿಗೆ ಒಂದು 100 ಗ್ರಾಮ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಕಟ್ಟು, ಪುದೀನ 1 ಕಟ್ಟು, ಹಸಿಮೆಣಸಿನ್ಕಾಯಿ 10, ಟೊಮೆಟೊ 4, ಅಕ್ಕಿ ಪುಡಿ 2 ಟೇಬಲ್ ಸ್ಪೂನು, ನೆಕ್ಸ್ಟ್ ಖಾರ ಪುಡಿ 4 ಟೇಬಲ್ ಸ್ಪೂನು, ಮತ್ತೆ ಮಟನ್ ಮಸಾಲ ತಂತಿದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಇದು ಫ್ರೈ ಆಗಿದೆ. ಇದು ಫ್ರೈ ಆಗಿದೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆಯಲ್ಲ, ಎಷ್ಟು ಹಾಕ್ಬೇಕು? ಎಷ್ಟು ಸ್ಪೂನ್ ಹಾಕ್ಬೇಕು? ನೋಡಿ 4 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಫ್ರೈ ಮಾಡಿ. ಇದು ನೀರೆಲ್ಲ ಚೆನ್ನಾಗಿ ಬಿಡ್ಕೊಳ್ಳೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಫ್ರೈ ಮಾಡ್ತಾ ಇರಬೇಕು. ಇದಾದ್ಮೇಲೆ ಏನ್ ಹಾಕ್ಬೇಕು? ಈಗ ಈರುಳ್ಳಿ ಪೇಸ್ಟ್ ಹೇಳಿದ್ನಲ್ಲ, 1/4 kg ಅಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇದು ಮಿಕ್ಸ್ ಆಗ್ತಾ ಇರುತ್ತಲ್ಲ, ಅವಾಗಲೇ ಚಕ್ಕೆ ಪುಡಿ ಹಾಕಿ 2 ಟೇಬಲ್ ಸ್ಪೂನ್ ಚಕ್ಕೆ ಪುಡಿ. ಗಮ್ ಅಂತ ಇದೆ ಚಕ್ಕೆ ಸ್ಮೆಲ್. ನೆಕ್ಸ್ಟ್ ಫ್ರೈ ಹಾಕಿ ಸ್ವಲ್ಪ ನೀರು ಬಿಟ್ಕೊಂಡಿದ್ದು. ಖಾರ ಪುಡಿ ಎಷ್ಟು ಟೇಬಲ್ ಸ್ಪೂನ್ ಹಾಕಬೇಕು? 4 ಟೇಬಲ್ ಸ್ಪೂನು. ನೋಡಿ 4 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಆಯ್ತು. ಖಾರ ಪುಡಿ ಹಾಕ್ತೀವಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಇದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಈ ಥರ ಮತ್ತೆ ಇದು ಮಾಡಬೇಕು, ತಿರುಗಿಸ್ಬೇಕು. ಈಗ ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲಿ ಫುಲ್ ಹಾಕ್ತಿಲ್ಲ. ನೆಕ್ಸ್ಟ್ ಪುದೀನ 1 ಇಡಿ ಹಿಂಗೆ ಮಾಡಬೇಕು. ನೀಟಾಗಿ ಫ್ರೈ ಮಾಡಿ ಮಿಕ್ಸ್ ಆಗೋ ಥರ. 5 ಟೇಬಲ್ ಸ್ಪೂನು ಮಟನ್ ಮಸಾಲ ಆ್ಯಡ್ ಮಾಡ್ತೀನಿ. ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂತ ಇರಬೇಕು. ನೀರು ಹಾಕೊಂಡ್ರೆ ಅವಾಗ ತಿರುಗಿಸೋಕ್ಕೆಲ್ಲ ಚೆನ್ನಾಗಿ ಈಸಿ. 3 ಇಡಿ ಹಾಕಲಾ? ಇದು ಕುದೀತಾ ಇದೆ. ಕುದಿದ ತಕ್ಷಣ 1 ಲೋಟ ನೀರು ಆ್ಯಡ್ ಮಾಡಬೇಕು. ಇಲ್ಲ 1 ಲೋಟ ನೀರು ಹಾಕ್ತಿದ್ದೀನಿ. ಇದು ತುಂಬ ಗಟ್ಟಿನ ಬೇಡ, ಮೀಡಿಯಮ್ ಇರಲಿ. ನೀರು ಜಾಸ್ತಿ ಹಾಕ್ಬಾರ್ದು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಗಟ್ಟಿನೂ ಇರಬಾರ್ದು, ತೆಳ್ಳಕ್ಕೂ ಇರಬಾರ್ದು. ಅಂದರೆ ಗೀ ರೈಸ್ ಯಾವ ಥರ ಬೇಕು ಆ ಥರ. ಅಂದರೆ ಫುಲ್ ನೀರು ಹಾಕ್ಬಿಟ್ರೆ ಸಾಂಬಾರು ಆಗ್ಬಿಡುತ್ತೆ. ಇದಾಯ್ತಾ? ಮತ್ತೆ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದೆಲ್ಲ ಆಗಿದೆ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಷ್ಟು ಕೂಗಿಸ್ಬೇಕು ಅಕ್ಕ? ಇದು 4 to 5 ವಿಷಲ್ ಆಗ್ತದೆ. ಮತ್ತೆ ಈಗ ಮಟನ್ ಚಾಪ್ಸ್ಗೆ ಇಟ್ಟಿದೀವಿ. 4 to 5 ವಿಷಲ್ ಆದ್ಮೇಲೆ ನೋಡೋಣ ಕಬಾಬ್ ರೆಡಿ ಮಾಡ್ಕೊಳ್ಳೋಣ. 3 kg ಅಷ್ಟು ಲಾಲಿಪಾಪ್ ಕಬಾಬ್ ಒಂದು ಚಿಕನ್ ತಗೊಂಡಿದ್ದೀವಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಸ್ಪೂನ್? ಶುಂಠಿ ಬೆಳ್ಳುಳ್ಳಿ 5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಫ್ರೈ ಪುಡಿ. ಇದು ನಾವು ಬಟರ್ಫ್ಲೈ ಚಿಕನ್ ಮಸಾಲ ತಗೊಂತ ಇದ್ದೀವಿ. ಇದು ಎಷ್ಟು ಪ್ಯಾಕ್ ಹಾಕಬೇಕು? ಇದು ಒಂದು 3 kgಗೆ 4 ಪ್ಯಾಕೆಟ್ ಹಾಕ್ತಾ ಇದ್ದೀವಿ. ಖಾರ ಪುಡಿ ಎಷ್ಟು ಸ್ಪೂನ್ ಹಾಕಬೇಕು?
ಒಂದು 3 ಟೇಬಲ್ ಸ್ಪೂನ್. ಇಷ್ಟು ಹಾಕ್ಲಾ? ನೆಕ್ಸ್ಟ್ ಕಡಲೆ ಹಿಟ್ಟು ಎಷ್ಟು ಹಾಕ್ಲಕ್ಕ? ಒಂದು 4 ಟೇಬಲ್ ಸ್ಪೂನ್. ಸಾಕು. ನೆಕ್ಸ್ಟ್ ಚಕ್ಕೆ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ, ಇಲ್ಲಾಂದರೆ ಅದೇ ಫ್ಲೇವರ್ ಬಂದುಬಿಡುತ್ತೆ. ನೆಕ್ಸ್ಟ್ ಮೊಟ್ಟೆ 4 ಮೊಟ್ಟೆ ಹಾಕ್ತಾ ಇದ್ದೀನಿ 3 kg. ನೆಕ್ಸ್ಟ್ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. 1 ಟೇಬಲ್ ಸ್ಪೂನ್. ನೆಕ್ಸ್ಟು ಕರಿಬೇವು ಎಷ್ಟು ಹಾಕಿ? ಸ್ವಲ್ಪ ಒಂದು 2 ಹಿಡಿ ಹಾಕಿ. ಅದು ಫ್ಲೇವರಿಗೆ ಅಷ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು ಎಷ್ಟು? ನಿಂಬೆಹಣ್ಣು 2 ತಗೊಂಡಿದ್ದೀನಿ. 2 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು. ಅದು ಫ್ರೈ ಪುಡಿಲೂ ಸ್ವಲ್ಪ ಉಪ್ಪು ಹಾಕಿರ್ತಾರೆ, ನಾವು ನೋಡ್ಕೊಂಡು ಹಾಕೋಬೇಕು. ಟೇಸ್ಟ್ ಎಷ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿ ನಾವು ರಿಲೇಟಿವ್ಸ್ ಎಲ್ಲ ತುಂಬ ಜನ ಬಂದಿದ್ದೀವಿ, ಅದಕ್ಕೆ 3 kg ಲಾಲಿಪಾಪ್ ಚಿಕನ್ನ ಮಾಡ್ತಾ ಇದ್ದೀವಿ. ಮಟನ್ನು ಅಷ್ಟೇ 3 kg ಯಾಕೆ ಮಾಡ್ತಿದ್ದೀರಾ ಅನ್ಕೋಬೋದು, ತುಂಬಾ ರಿಲೇಟಿವ್ಸ್ ಇದ್ದೀವಿ, ಹಾಗಾಗಿ ಎಲ್ಲರಿಗೂ ಬೇಕಲ್ವಾ, ಅದಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀವಿ. ಇದನ್ನ ಈ ಥರ ಕಲಸಾದ್ಮೇಲೆ 1 ಗಂಟೆ 1 ಅವರ್ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ತಾರೆ.